ಬೆಂಗಳೂರು ಹಾಸನ ಹೈವೇಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ವೀಕೆಂಡ್ ಬೆನ್ನಲ್ಲೇ ವಾಹನಗಳು ಸರತಿ ಸಾಲಿನಲ್ಲಿ ನಿಂತಿವೆ. ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಕಂಡು ಬಂದಿದ್ದು ವಾಹನ ಸವಾರರಂತೂ ಪರದಾಡ್ತಾ ಇದ್ದಾರೆ. ದಾಸರಹಳ್ಳಿ ಜಾಲಹಳ್ಳಿ ಕ್ರಾಸ್ ಬಳಿ ಗಂಟೆಗಟ್ಟಲೆ ಜಾಮ್ ಆಗಿದೆ. ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ನಿಂತುಬಿಟ್ಟಿದೆ. ಟ್ರಾಫಿಕ್ನಿಂದಾಗಿ ಸರ್ವಿಸ್ ರಸ್ತೆಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿರುವಂತಹ ಪರಿಸ್ಥಿತಿ ಬೆಂಗಳೂರು ನೆಲಮಂಗಲದ ಭಾಗ ನೀವು ನೋಡ್ತಾ ಇದ್ರಿ. ವೀಕೆಂಡ್ ಇರೋ ಕಾರಣದಿಂದಾಗಿ ಸಹಜವಾಗಿ ಎಲ್ಲ ಊರುಗಳತ್ತ ಮುಖ ಮಾಡಿರ್ತಾರೆ. ಇದರ ಪರಿಣಾಮ ವಾಹನಗಳು ಒಂದರ ಹಿಂದೊಂದು ಹೇಗೆ ಸಾಲುಗಟ್ಟಿ ನಿಂತಿವೆ ಅಂತ, ಅದು ಕೂಡ ಗಂಟೆಗಟ್ಟಲೆ ಕಾದರೂ ಕೂಡ ಒಂದಿಷ್ಟು ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು ವಾಹನ ಸವಾರರನ್ನ ಕಂಗೆಡಿಸಿರುವಂತಹ ವಿಚಾರ. ಅಲ್ಲಿ ದೊಡ್ಡ ಹೆವಿ ವೆಹಿಕಲ್ಸ್ ಕೂಡ ಇರೋದ್ರಿಂದಾಗಿ ಸಹಜವಾಗಿ ಒಂದು ಸ್ವಲ್ಪ ಟ್ರಾಫಿಕ್ ಕಂಡು ಬರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಸಾಮಾನ್ಯವಾಗಿ ನೆಲಮಂಗಲ ಭಾಗದಲ್ಲಿ ಈ ಥರದ ಟ್ರಾಫಿಕ್ ವೀಕೆಂಡ್ನಲ್ಲಿ ಕಾಣಿಸುತ್ತೆ. ಇವತ್ತೇನಾದರೂ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆಯಾ? ಖಂಡಿತವಾಗಿ ಜೊತೆ ಅಂತ ಹೇಳಿದ್ರೆ ವೀಕೆಂಡ್ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವಂತದ್ದು. ಅದರಲ್ಲೂ ಜಾಲಹಳ್ಳಿ ಕ್ರಾಸು, ಪಿಣ್ಯ ಮತ್ತೆ 8ನೇ ಮೈಲಿ ದಾಸಹಳ್ಳಿ ಭಾಗದಲ್ಲೂ ಸಾಕಷ್ಟು ರೀತಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ನೋಡಿದಷ್ಟು ಸಹ ನೋಡ್ತಾ ಇರ್ಬೋದು, ನಿಂತ ವಾಹನಗಳು ನಿಂತಿರುವಂತದ್ದು. ಹೀಗಾಗಿ ವಾಹನ ಸವಾರರು ಒಂದು ಇಡಿಶಾಪವನ್ನ ಆಗ್ತಾ ಇದ್ದಾರೆ. ಏನಂತಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಈ ರೀತಿಯ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇರುವಂತದ್ದು. ಮತ್ತೆ ಪೀಣ್ಯ ಭಾಗದ ಪೊಲೀಸರು, ಸಂಚಾರಿ ಪೊಲೀಸರು ಸಹ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತೆ ನಿರ್ದಿಷ್ಟವಾದ ಮಾರ್ಗದಲ್ಲಿ ನಿರ್ದಿಷ್ಟವಾದ ವಾಹನಗಳನ್ನ ಬಿಡಬೇಕಾಗುತ್ತದೆ. ಆದ್ರೆ ಇದು ಎಲ್ಲದಕ್ಕೂ ಹೆವಿ ವಾಹನಗಳು ಬಂದ ಸಮಯದಲ್ಲಿ ಹೀಗಾಗಿ ಈಗಲೂ ಕೂಡ ಟ್ರಾಫಿಕ್ ದಟ್ಟಣೆ ಇರುವಂತದ್ದು. ಹೀಗಾಗಿ ವಾಹನ ಸವಾರರು ಗಂಟೆಗಳ ಕಾಲ ಒಂದು ಪರದಾಡುವಂತ ಪರಿಸ್ಥಿತಿ ಈ ದಾಸಹಳ್ಳಿ ಭಾಗದಲ್ಲಿ ಕಂಡುಬರ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.